ಫ್ರೆಂಡ್ಸ್, ನೀವು ಕೆಲ ವೆಹಿಕಲ್ಸ್ಗಳ ನಂಬರ್ ಪ್ಲೇಟನ್ನು ಗಮನಿಸಿದರೆ ಕೆಲ ವೆಹಿಕಲ್ಸ್ಗಳು ವೈಟ್ ಬೋರ್ಡನ್ನು ಹೊಂದಿದ್ರೆ ಇನ್ನು ಕೆಲ ವೆಹಿಕಲ್ಸ್ಗಳು ಈ ರೀತಿ ಯೆಲ್ಲೋ ಆರ್ ಗ್ರೀನ್ ಬೋರ್ಡನ್ನು ಹೊಂದಿರ್ತವೆ. ಆದರೆ ಈ ರೀತಿ ಯಾಕೆ ಅಂತ ನಿಮಗೆ ಗೊತ್ತಾ? ಹಾಗೂ ತುಂಬ ಬಾರಿ ದೇವಸ್ಥಾನದ ಆವರಣಗಳಲ್ಲಿ ಹೋಗಬೇಕು ಅಂದಾಗ ಅನಿವಾರ್ಯತೆಯಿಂದ ಚಪ್ಪಲಿಗಳನ್ನು ಹೊರಗೆ ಬಿಟ್ಟು ಹೋಗಬೇಕಾಗುತ್ತೆ. ಒಂದು ವೇಳೆ ದೇವಸ್ಥಾನದ ಆವರಣದ ನೆಲ ಬಿಸಿಲಿಂದ ಸುಟ್ಟಿದ್ರೆ ಕಾಲಿಗೆ ಕೂಡ ಭಯಾನಕ ಉರಿ ಮತ್ತು ಶಾಖ ಉಂಟಾಗುತ್ತೆ. ಅದಕ್ಕಾಗಿ ಸಮಸ್ಯೆಯನ್ನು ಹೋಗಲಾಡಿಸಲು ಇಟಲಿಯ ಕಂಪನಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಸ್ಲಿಪ್ಪರ್ಸ್ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ. ಮತ್ತು ವಿಶ್ವದ ಅತಿ ದೊಡ್ಡ ಶಿಪ್ ಅಂತಾನೆ ಹೆಸರುವಾಸಿಯಾಗಿರೋ ಟೈಟಾನಿಕ್ ಶಿಪ್ ನೀರಿನಲ್ಲಿ ಮುಳುಗಿ ಹೋಗಿರೋದ್ರ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ. ಮತ್ತು ಪ್ರೆಸೆಂಟ್ ಪೆಸಿಫಿಕ್ ಓಷನ್ ನಲ್ಲಿ ಈ ಶಿಪ್ನ ಅವಶೇಷಗಳು ಸಿಗ್ತವೆ. ಆದರೆ ಇನ್ನು 10 ರಿಂದ 12 ವರ್ಷಗಳಲ್ಲಿ ಇವೆಲ್ಲ ಮಾಯವಾಗ್ತವೆ ಅಂದ್ರೆ ನೀವು ನಂಬ್ತೀರಾ? ಅಷ್ಟೇ ಅಲ್ಲದೆ ನೀವು ಯಾವತ್ತಾದ್ರೂ 3 ಕಣ್ಣುಗಳು ಹೊಂದಿರೋ ಪ್ರಾಣಿ ಬಗ್ಗೆ ಕೇಳಿದ್ದೀರಾ? ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಒತ್ತಿ. ನಂಬರ್ 1 ಫ್ರೆಂಡ್ಸ್, ತಾವು ತುಂಬ ಬಾರಿ ಕೆಲವು ಕಾರ್ ಮತ್ತು ಬೈಕ್ಗಳಿಗೆ ಈ ರೀತಿ ವೈಟ್ ನಂಬರ್ ಪ್ಲೇಟ್ ಇರೋದನ್ನು ಗಮನಿಸಿರ್ತೀರಾ. ಮತ್ತು ಇನ್ನೂ ಕೆಲವು ಜೀಪ್ ಹಾಗೂ ಟ್ರಕ್ನಂಥ ವೆಹಿಕಲ್ಸ್ಗಳಿಗೆ ಈ ರೀತಿ ಯೆಲ್ಲೋ ನಂಬರ್ ಪ್ಲೇಟ್ ಇರೋದನ್ನು ಗಮನಿಸಿರ್ಬೋದು. ಆದರೆ ಬೇರೆ ಬೇರೆ ಕಲರ್ಸ್ ನಂಬರ್ ಪ್ಲೇಟ್ಗಳು ಯಾಕೆ ಇರ್ತವೆ ಅಂತ ನಿಮಗೆ ಗೊತ್ತಾ? ಹೌದು ಫ್ರೆಂಡ್ಸ್, ಅಸಲು ಪ್ರೈವೇಟ್ ವೆಹಿಕಲ್ಸ್ಗಳಿಗೆ ಅಂದರೆ ಸ್ವಂತ ವೆಹಿಕಲ್ಸ್ಗಳಿಗೆ ಈ ರೀತಿ ವೈಟ್ ಬೋರ್ಡನ್ನು ಕೊಟ್ಟಿರ್ತಾರೆ. ಹಾಗೂ ಈ ರೀತಿಯ ವಾಹನಗಳಲ್ಲಿ ಪ್ಯಾಸೆಂಜರ್ಸನ್ನು ಸಾಗಿಸಿ ಹಣ ಕೇಳುವಂತಿಲ್ಲ. ಬದಲಿಗೆ ಈ ರೀತಿ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ಗಳು ಇದ್ದರೆ ಅವುಗಳನ್ನು ಕಮರ್ಷಿಯಲ್ ವೆಹಿಕಲ್ಸ್ಗಳಂತ ಕರೆಯಲಾಗುತ್ತೆ. ಬೇಕಾದರೆ ಇವುಗಳಲ್ಲಿ ಬಾಡಿಗೆ ಹಣ ಕೇಳ್ಬೋದು. ಫ್ಯಾಕ್ಟ್ ನಂಬರ್ 2, ಪ್ರಸ್ತುತ ಭಾರತದಲ್ಲಿ ಪ್ರೈವೇಟ್ ನ್ಯೂಸ್ ಚಾನೆಲ್ಗಳು ಎಷ್ಟು ಸಂಖ್ಯೆಯಲ್ಲಿವೆ ಅನ್ನೋದರ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ. ಚಂದನ ವಾಹಿನಿಯೊಂದನ್ನು ಬಿಟ್ಟರೆ ಯಾವೊಂದು ಸರ್ಕಾರಿ ನ್ಯೂಸ್ ಚಾನಲ್ ಇಲ್ಲವೇ ಇಲ್ಲ. ಇನ್ನುಳಿದಿದ್ದೆಲ್ಲ ಬರೀ ಪ್ರೈವೇಟ್ ನ್ಯೂಸ್ ಚಾನಲ್ಗಳೇ. ಮತ್ತು ಇಲ್ಲಿ ನ್ಯೂಸ್ ಚಾನಲ್ಗಳು ಮಾಡುವ ಅಟ್ಟಹಾಸ ಮತ್ತು ಪಕ್ಷಗಳ ಮಧ್ಯೆ ಹಚ್ಚುವ ಜಗಳ ಕೂಡ ಅಷ್ಟಿಷ್ಟಲ್ಲ. ಆದರೆ ಈ ರೀತಿ ನ್ಯೂಸ್ ಚಾನಲ್ಗಳನ್ನೇ ಬ್ಯಾನ್ ಮಾಡಿದ ದೇಶದ ಬಗ್ಗೆ ನಿಮಗೆ ಗೊತ್ತಾ? ಹೌದು ಫ್ರೆಂಡ್ಸ್, ಅಸಲಿಗೆ ಇರಾನ್ ದೇಶದಲ್ಲಿ ಪ್ರೈವೇಟ್ ನ್ಯೂಸ್ ಚಾನಲ್ಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಮತ್ತು ಅಲ್ಲಿನ ಜನ ಕೇವಲ ಗೌರ್ಮೆಂಟ್ ನ್ಯೂಸ್ ಚಾನಲ್ಗಳನ್ನು ಮಾತ್ರ ವೀಕ್ಷಿಸೋದಕ್ಕೆ ಸಾಧ್ಯ. ಫ್ಯಾಕ್ಟ್ ನಂಬರ್ 3, ಫ್ರೆಂಡ್ಸ್, ತುಂಬ ಬಾರಿ ದೇವಸ್ಥಾನದ ಆವರಣಗಳಲ್ಲಿ ಅಥವಾ ಇನ್ನಾವುದೇ ಪವಿತ್ರ ಜಾಗದ ಆವರಣದಲ್ಲಿ ಹೋಗಬೇಕು ಅಂದಾಗ ಅನಿವಾರ್ಯತೆಯಿಂದ ಚಪ್ಪಲಿಗಳನ್ನು ಹೊರಗೆ ಬಿಟ್ಟು ಹೋಗಬೇಕಾಗುತ್ತೆ. ಒಂದು ವೇಳೆ ದೇವಸ್ಥಾನದ ಆವರಣದನ್ನೆಲ್ಲ ಬಿಸಿಲಿನಿಂದ ಸುಟ್ಟಿದ್ರೆ ಕಾಲಿಗೆ ಕೂಡ ಭಯಾನಕ ಉರಿ ಮತ್ತು ಶಾಖ ಉಂಟಾಗುತ್ತೆ. ಅದಕ್ಕಾಗಿ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕಾಗಿ ಇಟಲಿ ದೇಶಕ್ಕೆ ಸೇರಿದ ನಿಕ್ಫಿಟ್ ಅನ್ನೋ ಕಂಪನಿ ಈ ರೀತಿ ವಿಯರ್ ಫಿಕ್ಸಬಲ್ ಸೋರ್ಸ್ ಅನ್ನ ತಯಾರಿಸಿದ್ದು, ಇವುಗಳನ್ನು ಇಲ್ಲಿ ತೋರಿಸ್ತಿರೋ ರೀತಿ ಪಾದಗಳಿಗೆ ಅಂಟಿಸಿಕೊಂಡ್ರೆ ಸಾಕು, ಎಂಥ ಭಯಾನಕ ಬಿಸಿ ಶಾಖದ ನೋವಿದ್ರೂ ಕೂಡ ನಮ್ಮ ಕಾಲಿಗೆ ಮಾತ್ರ ಕೆಂಪಿಟ್ಟು ಗಾಯ ಉಂಟಾಗುವುದಿಲ್ಲ. ನಾವು ಕಂಟೆಸ್ಟೆಂಟ್ ಆಗಿ ಎವ್ರಿಡೇ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರು ಸಹ ನಮ್ಮ ಚಾನಲ್ ಮಾತ್ರ ಯಾವುದೇ ರೀತಿ ಗ್ರೋ ಆಗ್ತಾನೆ ಇಲ್ಲ. ಸೊ ಫ್ರೆಂಡ್ಸ್, ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಫ್ಯಾಕ್ಟ್ ನಂಬರ್ 4, 1912ರಲ್ಲಿ ಸಮುದ್ರ ಅಪಘಾತವೊಂದರಲ್ಲಿ ಮುಳುಗಿ ಹೋದ ವಿಶ್ವದ ಅತಿ ದೊಡ್ಡ ಶಿಪ್ ಆಗಿರೋ ಟೈಟಾನಿಕ್ ಶಿಪ್ ಬಗ್ಗೆ ಮತ್ತು ಅದು ನೀರಿನಲ್ಲಿ ಮುಳುಗಿ ಹೋದರೂ ಕೂಡ ಅದರ ಅವಶೇಷಗಳು ಇನ್ನೂ ಕೂಡ ಕಾಣ ಸಿಗ್ತವೆ ಅನ್ನೋ ಸಂಗತಿ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ. ಆದರೆ ಇನ್ನೂ 12 ವರ್ಷಗಳಲ್ಲಿ ಈ ಅವಶೇಷಗಳೆಲ್ಲ ಸಂಪೂರ್ಣವಾಗಿ ಮಾಯವಾಗಿ ಹೋಗ್ತವೆ ಅಂದರೆ ನಂಬ್ತೀರಾ? ಹೌದು, ಅಸಲು ವಿಜ್ಞಾನಿಗಳು ಹೇಳೋ ಪ್ರಕಾರ ಟೈಟಾನಿಕ್ ಅವಶೇಷಗಳ ಮೇಲಿರೋ ಕಡಲ ಬ್ಯಾಕ್ಟೀರಿಯಾಗಳು ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಟೈಟಾನಿಕ್ ಅವಶೇಷಗಳನ್ನು ತಿಂದು ತೆಗ್ತಾ ಇದ್ದಾವಂತೆ. ಈಗಲೇ 60% ಟೈಟಾನಿಕ್ ಶಿಪ್ ಅನ್ನ ತಿಂದು ಮುಗಿಸಿರೋ ಬ್ಯಾಕ್ಟೀರಿಯಾಗಳು ಮುಂಬರುವ 12 ವರ್ಷಗಳಲ್ಲಿ ಉಳಿದ ಎಲ್ಲಾ ಭಾಗಗಳನ್ನು ತಿಂದು ಮುಗಿಸೋ ಸಾಧ್ಯತೆ ಇದೆಯಂತೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.